ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಕೆಲವರು ಸಾಂಬಾರು ಪುಡಿ ಹಾಕ್ತಾರೆ, ಕೆಲವರು ಈ ಥರ ಮಾಡ್ತಾರೆ. ತೆಂಗಿನಕಾಯಿ, ಗಸಗಸೆ, ಚಕ್ಕೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ. ಇದು ಮೊಳೆ ಹುಳಿ ಸಾರು ತುಂಬ ಗಟ್ಟಿ ಇರಬಾರ್ದು, ತುಂಬ ನೀರು ಇರಬಾರ್ದು. ನೋಡಿ, ಮೊಳೆ ಹುಳಿ ಸಾರು ಅಂತ ಹೇಳಿ ಸಾಮಾನ್ಯವಾಗಿ ಯಾರು ಮಾಡಿರಲ್ಲ. ಹೌದು, ನೋಡಿ ಹಿಂಗಿರ್ಬೇಕು. ನೋಡಿ, ಇದು ಕುದಿಯುವಾಗ ಒಳ್ಳೆ ಫ್ಲೇವರ್ ಬರುತ್ತೆ. ಹೌದು, ಒಂದು 4 ಮನೆಗೆ ಹತ್ರ ಹೋದಾಗ ಹಿಂಗೆ ತಿರುಗಿ ನೋಡ್ತಾರೆ, ಆ ಥರ ಫ್ಲೇವರ್ ಇದು. ಹೌದಾ? ಈ ಹಳ್ಳಿ ಭಾಗದ ಜನದಲ್ಲಿ ಮೊಳೆ ಹುಳಿ ಸಾರು ಅಂದರೆ ತುಂಬ ಫೇಮಸ್ಸು, ತುಂಬ ಚೆನ್ನಾಗಿ ಮಾಡ್ತಾರೆ. ಆಯ್ತಾ? ಇವ್ರದೇ ಒಂದು ಫ್ಲೇವರ್ ಇರ್ತದೆ, ಅದೇ ಒಂದು ಸಿಗ್ನೇಚರ್ ಫ್ಲೇವರ್, ಅದು ರುಚಿ. ನಮಸ್ಕಾರ ವೀಕ್ಷಕ ಬಂಧುಗಳೇ. ಯಾವ ಅಡುಗೆ ಮನೆ 1 ವರ್ಷದ ಹಿಂದಿನ ವೀಕ್ಷಕರಿಗೆ ಚಿರಪರಿಚಿತ ಅಡುಗೆ ಮನೆ ಇದು. ಅದೇ ವೀಕ್ಷಕರು ನಮಗೆ ಇವರ ಕೈ ರುಚಿಯನ್ನು ನೆನೆಸ್ಕೊಂಡು ಕಾಮೆಂಟ್ಸ್ ಹಾಕ್ತಾನೇ ಇದ್ದರು. ಅವ್ರ ರೆಸಿಪಿ ಯಾಕೆ ಬರ್ತಾ ಇಲ್ಲ ಅಂತ. ಹೌದು, ಮೈಸೂರಿನ ವೇಣುಗೋಪಾಲ್ ಅವರ ಅಡುಗೆ ಮನೆ ಕಿಚನಲ್ಲಿದ್ದೀವಿ. ಅವರು ಬ್ಯುಸಿ ಇದ್ದರು, ನಾವು ಬ್ಯುಸಿ ಇದ್ವಿ, ಸಮಯ ಕೂಡ ಬಂದಿದ್ದಿಲ್ಲ. ಇವತ್ತು ಕೂಡ ಬಂದಿದೆ ಅದ್ಭುತವಾದ ಮದುವೆ ಮನೆಯ ರೆಸಿಪಿಗಳಿಗೆ ನಿಸ್ಸೀಮರು ವೇಣುಗೋಪಾಲ್. ಬನ್ನಿ, ಇವತ್ತು ಮೊಳೆ ಹುಳಿ ಸಾರು. ಮಳುಳಿ ಸಾರು ಈ ಪ್ರಾಂತದಲ್ಲಿ ಮಳುಳಿ ಸಾರು ಅಂದರೆ ಬಹಳ ಫೇಮಸ್, ಪ್ರಸಿದ್ಧ. ಅಂದರೆ ಮೊಳಕೆ ಹುರುಳಿ ಸಾರದು. ಬನ್ನಿ ನೋಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಬಾಬಾ, ಎಷ್ಟು ತಿಂಗಳುಗಳು. ಹೌದು, ತುಂಬ ಸುಮಾರು ಸಮಯ ಆಯಿತು. ಸಮಯ ಭಾಳ ಎಷ್ಟು ಬೇಗ ಹೋಗುತ್ತೆ ಅದು ಕೂಡ. ಈಗ ನಿನ್ನೆ ಮೊನ್ನೆ ಥರ ಫೀಲ್ ಆಗ್ತಾ ಇದೆ ನಮಗೆ. ಅದು ನೀವೇ ಹೇಳಿದ್ದು ಸರ್, ನಿಮ್ಗೆ ಎಷ್ಟು ಅಭಿಮಾನಿಗಳು. ಪ್ರತಿಯೊಬ್ಬರು ಕಾಮೆಂಟ್ ಹಾಕೋರು, ಎಲ್ಲಿ ಹೋಯ್ತು ಶ್ರೀ ವೇಣುಗೋಪಾಲ್ ಅವ್ರ ರೆಸಿಪಿಗಳು ಬರ್ತಾ ಇಲ್ಲ ಅಂತ. ಮಾಡೋಣ, ನಾವು ರಿಪ್ಲೈ ಕೊಡ್ತಾನೆ ಇದ್ವಿ. ಅವ್ರು ಬ್ಯುಸಿ ಇದ್ದಾಗ ನಾವು ಬ್ಯುಸಿ, ಈ ಥರ ಆಗ್ತಾ ಇದೆ. ನಾವು ಫ್ರೀ ಇದ್ದಾಗ ನೀವು ಫ್ರೀ ಇಲ್ಲ. ಹಿಂಗಾಗಿ ಕೂಡ ಬಂದಿದ್ದಿಲ್ಲ ಟೈಮು. ಸೊ ಇವತ್ತು ಸಮಯ ಕೂಡ ಬಂದಿದೆ. ನಿಮ್ಮ ಅಭಿಮಾನಿಗಳು, ನಿಮ್ಮ ವೀಕ್ಷಕರಿಗೆ ಏನು ಮಾಡಿ ತೋರಿಸ್ತೀರಿ ಸರ್? ನಮಸ್ಕಾರ. ಇಲ್ಲಿ ಈ ಭಾಗದ ಜನಕ್ಕೆ ಮೊಳೆ ಹುಳಿ ಸಾರು ಅಂದರೆ ತುಂಬ ಇಷ್ಟ. ಅದೊಂದು ರೆಸಿಪಿನ ಮಾಡೋದನ್ನ ತೋರಿಸ್ಕೊಡ್ತೀನಿ. ಎಲ್ಲ ರೆಡಿ ಇಟ್ಕೊಂಡಿದ್ದೆ. ಮೊಳೆ ಹುಳಿ ಸಾರು. ಓಕೆ. ಇದು ಮದುವೆ ಮನೆಯಲ್ಲೂ ಮಾಡ್ತೀವಿ. ಜಾಸ್ತಿ ಆಗಿದೆ, ಬೆಂಗಳೂರೆಲ್ಲ ತುಂಬ ಮಾಡ್ತಾ ಇದ್ದಾರೆ ಈಗ. ಇಲ್ಲೂ ಸುಮಾರು ಒಂದು 5,000 ಜನಕ್ಕೆಲ್ಲ ಮಾಡಿದ್ದೀವಿ ಇದು. ಕರೆಕ್ಟ್. ಮೊಳೆ ಹುಳಿ ಸಾರು ಬೇಕಾಗಂಥ ಪದಾರ್ಥಗಳು ನೋಡಿ. ಹುರುಳಿಕಾಳು, ಕಡಲೆಕಾಳು 2 ಸೇರಿ ಅರ್ಧ kg. ಓಕೆ. ಆಮೇಲೆ ಒಂದು 1/4 kg ಬದನೆಕಾಯಿ, ಒಂದು 200 ಗ್ರಾಮಷ್ಟು ಆಲೂಗಡ್ಡೆ, 2 ಟೊಮೆಟೊ, 2 ಈರುಳ್ಳಿ, ಇದಿಷ್ಟು ಬೇಕಾಗಿತ್ತು. ಈಗ ರುಬ್ಕೊಳಕ್ಕೆ ಬೇಕಾಗಂಥ ಪದಾರ್ಥಗಳು ಹೇಳ್ತೀನಿ ನೋಡಿ. ಒಂದು ಹೋಳು ಆಗಷ್ಟು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ. ಅದಕ್ಕೆ ಒಂದು 4 ಚಕ್ಕೆ, ಒಂದು 4 ಆಗಷ್ಟು ಚಕ್ಕೆ. ಎಸ್ ಸರ್. ಒಂದು ತುಂಡು ಅಂದರೆ ಒಂದು ತುಂಡು ಅಂದರೆ ಇಷ್ಟು, ಅಷ್ಟು 1 ಇಂಚು, 1 ಇಂಚಷ್ಟು ಶುಂಠಿ, ಒಂದು ಉಂಡೆಯಷ್ಟು ಬೆಳ್ಳುಳ್ಳಿ ಹಾಕಿದ್ದೀವಲ್ವ. ಅದಕ್ಕೆ ಈರುಳ್ಳಿನೂ ಇದಕ್ಕೆ ಹಾಕೊಬೇಕು, ರುಬ್ಬಕ್ಕೆ ಹಾಕೊಂಡ್ಬಿಡ್ಬೇಕು. ಟೊಮೆಟೊ ಕೂಡ ಇದಕ್ಕೆ ಹಾಕೊಬೇಕು. ಸ್ವಲ್ಪ ಗಸಗಸೆ, 1 ಸ್ಪೂನಷ್ಟು, 1 ಸ್ಪೂನಷ್ಟು ಆಗಷ್ಟು ಗಸಗಸೆ ಸಾಕು. ಇದಿಷ್ಟು ರುಬ್ಲಿಕ್ಕೆ. ಸರ್, ಇದೆಲ್ಲ ರುಬ್ಕೊಂಬರ್ತೀವಿ. ಇದೆಲ್ಲ ರುಬ್ಕೊಂಡು ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಪಾತ್ರೆ ಇಡ್ತಾ ಇದ್ದೀನಿ. ಮೊದಲಿಗೆ 1 ಸೌಟ್ ಆಗಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಓಕೆ. ಒಂದೂವರೆ ಸೌಟು. ಇದು ಸ್ವಲ್ಪ ಬಿಸಿ ಆದ ನಂತರ ಇಟ್ಕೊಂಡು ಮೊಳಕೆ ಕಟ್ಟಿರೋದು ಕಾಳು ಹಾಕೋಣ. ಎರಡೂ ಸಮ ಪ್ರಮಾಣದಲ್ಲಿದೆ ಸರ್? ಇಲ್ಲ, ಹುರುಳಿಕಾಳು ಜಾಸ್ತಿ ಇದೆಯಾ? ಹುರುಳಿಕಾಳು ಜಾಸ್ತಿ, ಕಡಲೆಕಾಳು ಕಮ್ಮಿ. ಫ್ರೈ ಮಾಡ್ಕೊಳ್ಳೋಣ. ಈಗ ಫ್ರೈ ಆಗ್ತಾ ಇದೆ. ಇದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕೋಣ. ಅರಿಶಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಇವ್ರು ಬಣ್ಣ ಬಂದಾಯ್ತು ನೋಡಿ. ಹೌದು.
ಬಸವರಾಜ, ಈಗ ಬದನೆಕಾಯಿನ ಹಚ್ಚಿ ಇಟ್ಕೊಂಡು ಫಸ್ಟ್ ಮೊದಲು ಬದನೆಕಾಯಿ ಹಾಕಿದ್ದೀವಿ. ಇದು ಒಂದು 200 ಗ್ರಾಮ್. ನೋಡಿ ಈ ಥರ ತುಂಬ ನೀರಲ್ಲಿ ಹಾಕಿ ತೊಳ್ಕೊಬೇಕು. ಈ ಥರ ತೊಳ್ಕೊಂಡು ಹಾಕೊಬೇಕು. ಇದು ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದ ನಂತರ ಸ್ವಲ್ಪ ನೀರು, ಈಗ ನೋಡಿ ಇದು ಬೇಯ್ತಾ ಇದೆ. ಇದಕ್ಕೇ 2 ಸ್ಪೂನು ಧನಿಯಾ ಪುಡಿ, ಓಕೆ, 2 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನು ಅಚ್ಕಾರದ ಪುಡಿ. ಕೆಲವರು ಸಾಂಬಾರು ಪುಡಿ ಹಾಕ್ತಾರೆ, ಕೆಲವರು ಈ ಥರ ಮಾಡ್ತಾರೆ. ಇದನ್ನು ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಮಸಾಲೆ ಜೊತೆ ಕ್ಲೀನಾಗಿ ಬೇಯಲಿ ಅದು. ಎಸ್ ಸರ್, ಓಕೆ. ಇದ್ರ ಜೊತೆ ಚೆನ್ನಾಗಿ ಸೆಟ್ ಆಗುತ್ತೆ. ಆಯ್ತು ಸರ್. ಆಲೂಗಡ್ಡೆ ಎಸ್, ಇನ್ನೊಂದು ಚೂರು ಬೇಯಬೇಕು. ಹೌದು ಸರ್. ಬೆಂದಾದ ತಕ್ಷಣ ಬದನೆಕಾಯಿ ಬೆಂದಿದೆ, ಆಲೂಗಡ್ಡೆನೂ ಒಂದು 80 ಭಾಗ ಬೆಂದಿದೆ. ಹೌದು. ಈಗ ಇದಕ್ಕೆ ನಾವು ಅದು ಸಂಪೂರ್ಣ ಕುದಿವಾಗ ಎಲ್ಲ ಬೆಂದೋಗುತ್ತೆ. ಈಗ ನೋಡಿ ಇದನ್ನ ರುಬ್ಬಿಟ್ಕೊಂಡಿರೋದು, ಹೌದು ಸರ್, ಇದು ರುಬ್ಬಿಟ್ಕೊಂಡಿರೋದು ಮಸಾಲೆನ ಇದಕ್ಕೆ ಹಾಕೋಣ. ತೆಂಗಿನಕಾಯಿ, ಗಸಗಸೆ, ಚಕ್ಕೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಟೊಮೆಟೊ ಇಷ್ಟನ್ನು ರುಬ್ಕೊಂಡಿರೋದು. ಹೌದು, ಇದಿಷ್ಟು ಅವಾಗಲೇ ತೋರಿಸಿದ್ರಿ ನೀವು, ಎಷ್ಟು ಬಯಾಟ್ ನೋಡ್ರಿ ನಿಮಗೆಲ್ಲ ಕಂಠಪಾಠ ಅದು. ಇದನ್ನು ಈಗ ಇದಕ್ಕೆ ಹಾಕೊಳ್ಳೋಣ. ಇದು ಮೊಳೆ ಹುಳಿ ಸಾರು ತುಂಬ ಗಟ್ಟಿ ಇರಬಾರ್ದು, ಆದಷ್ಟು ತುಂಬ ನೀರು ಇರಬಾರ್ದು, ಗಟ್ಟಿನೂ ಇರಬಾರ್ದು, ತುಂಬ ಗಟ್ಟಿ ಇರಬಾರ್ದು. ಅದೊಂಥರ ಕೂಟು ಕುರ್ಮು ಥರ ಆಗೋಗುತ್ತೆ. ಅದಕ್ಕೆ ಒಂಚೂರು ನೀರಿರಲಿ. ಇದು ನಮ್ಗೆ ಎಷ್ಟು ಬೇಕೋ, ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನೀರು ಹಾಕ್ಬೋದು. ನೋಡಿ ಪರಿಮಳ ಬರ್ತಾ ಇದೆಯಾ ಈಗ? ಹೌದು. ಆಮೇಲೆ ಇದು ನನಗೆ ಹೊಸ ಪರಿಮಳ, ಯಾಕಂದ್ರೆ ಇದು ನನಗೆ ಪರಿಚಯ ಇಲ್ಲ. ಇದು ಎಲ್ಲೂ ತಿಂದಿಲ್ಲ. ತಿಂದಿಲ್ವಾ? ಇದು ತಿಂದಿಲ್ಲ. ಇದು ನೋಡಿ, ಇದು ಅಂದ್ರೆ ತುಂಬಾ ಕಾಮೆಂಟ್ಸ್ ಬರುತ್ತೆ ಇದರಲ್ಲಿ. ಹೌದಾ? ನೋಡಿ, ಮೊಳೆ ಹುಳಿ ಸಾರು ಅಂತ ಹೇಳಿ ಸಾಮಾನ್ಯವಾಗಿ ಯಾರು ಮಾಡಿರಲ್ಲ. ಹೌದು, ನಾವು ಸುಮಾರು ನಿಮ್ದು ನೋಡ್ತಾ ಇರ್ತೀನಿ. ಹೌದು, ಮೊಳೆ ಹುಳಿ ಸಾರು ಯಾರು ಮಾಡಿರಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ, ಅದಕ್ಕೆ ನಿಮ್ಗೆ ಗಟ್ಟಿ ಬೇಕಂದ್ರೆ ಗಟ್ಟಿ, ನೀರು ಬೇಕು ಅಂದರೆ ನೀರು, ಆದರೆ ಅವ್ರವ್ರ ಇಷ್ಟ. ನೋಡಿ, ಒಂದು ಸ್ವಲ್ಪ ಎಷ್ಟಾರು ಇರಬೇಕು. ಆಮೇಲೆ ಊಟಕ್ಕೆ ನಾವು ಸೌಟಲ್ಲಿ ತೆಗೆದಾಗ ಕಾಳು ಬರಬೇಕು. ನೋಡಿ, ಹಿಂಗಿರ್ಬೇಕು. ಇದು ಚೆನ್ನಾಗಿ ಕುದಿಬೇಕು. ಈಗ ಇದಕ್ಕೆ ಉಪ್ಪು ಹಾಕೊಳ್ಳೋಣ. ಉಪ್ಪು ನಮಗೆ ಸಾಧ್ಯವಾದಷ್ಟು ರುಚಿಗೆ ತಕ್ಕಷ್ಟು. ಕೆಲವರು ತುಂಬ ಜಾಸ್ತಿನೂ ಇಷ್ಟಪಡ್ತಾರೆ, ಅಂದರೆ ತುಂಬ ಜಾಸ್ತಿ ಆಗಬಾರ್ದು. ಇದು ಮೀಡಿಯಮ್ ಆಗಿ ಎಷ್ಟು ಬೇಕೋ ಅಷ್ಟಕ್ಕೆ, ಅನ್ನಕ್ಕೆ ಸರಿ ಹೋಗಬೇಕು. ನೋಡಿ, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಸರಿ, ಈಗ ಕುದೀಲಿ. ಇದಿಷ್ಟೇ ಆಯಿತು, ಮುಗೀತು. ಇದಾದರೆ ಇಳಿಸೋದೇನೆ. ಇದಕ್ಕೆ ಸಾಸಿವೆ ಒಗ್ಗರಣೆ ಇದು ಅಂತ ಏನಿಲ್ಲ, ಕೊತ್ತಂಬರಿ ಸೊಪ್ಪು ಹಾಕಬೇಕು ಅಂತ ಏನಿಲ್ಲ. ಮುದ್ದೆ, ಚಪಾತಿ, ರೊಟ್ಟಿ, ಅನ್ನ. ಇದು ಚೆನ್ನಾಗಿ ಕುದಿಯುವಾಗ ಇನ್ನೂ ಪರಿಮಳ ಬರುತ್ತೆ. ಮಸಾಲೆನೂ ಅಷ್ಟೇ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. ಕೆಲವರು ತುಂಬ ಖಾರ ಕಮ್ಮಿ ತಿನ್ನೋರು ಇರ್ತಾರೆ, ಕೆಲವರು ತುಂಬ ಸ್ವಲ್ಪ ಖಾರವಾಗಿರಲಿ ಅನ್ನೋರು ಇರ್ತಾರೆ. ಆದರೆ ಮೀಡಿಯಮ್ಮು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕು. ಧನಿಯಾ ಪುಡಿ, ಅಚ್ಕಾರದ ಪುಡಿ ಎಷ್ಟು ಬೇಕು ಅಷ್ಟು ಹಾಕೊಬೋದು. ನೋಡಿ, ಇದು ಕುದಿಯುವಾಗ ಒಳ್ಳೆ ಫ್ಲೇವರ್ ಬರುತ್ತೆ. ಹೌದು, ಒಂದು 4 ಮನೆಗೆ ಹತ್ತಿರ ಹೋದಾಗ ಹಿಂಗೆ ತಿರುಗಿ ನೋಡ್ತಾರೆ, ಆ ಥರ ಫ್ಲೇವರ್ ಇದು. ಹೌದಾ? ಹೌದೌದು, ಬಂತು ನಮಗೆ. ಸ್ಟಾರ್ಟ್ ಆಯ್ತು ನೋಡಿ ಪರಿಮಳ. ನೋಡಿ, ಇದು ಹೆಂಗೆ ಅಂದರೆ ಆಯ್ತು. ಈಗ ರೆಡಿ ಇದೆ ಮೊಳೆ ಹುಳಿ ಸಾರು, ರೆಡಿ. ನೋಡಿ, ಈ ಮೊಳೆ ಹುಳಿ ಸಾರು ತುಂಬ ಗಟ್ಟಿ ಇರಬಾರ್ದು. ತುಂಬ ಗಟ್ಟಿ ಇದ್ರೆ ಅಷ್ಟೊಂದು ಟೇಸ್ಟ್ ಸಿಗಲ್ಲ, ಏನೋ ಒಂದು ಕುರ್ಮುಕ್ ಥರ ಆಗೋಗುತ್ತೆ. ಹೌದೌದು. ನೋಡಿ, ಇಷ್ಟೇ ನೋಡಿ, ಹಿಂಗೆ ಇಷ್ಟು ತೆಳುವಾಗಿರ್ಬೇಕು. ಆಮೇಲೆ ಅದೇ ಗಟ್ಟಿ ಆಗುತ್ತೆ. ತುಂಬ ಗಟ್ಟಿ ಆಗಲ್ಲ, ಅದು ಮೀಡಿಯಮ್ ಆಗಿರುತ್ತೆ. ನೋಡಿ, ಸುಮಾರವಾಗಿ ಮೊಳೆ ಹುಳಿ ಸಾರು ಮಾಡೋರೆಲ್ಲ ನೀರುವಾಗೇ ಮಾಡೋದು. ಈ ಹಳ್ಳಿ ಭಾಗದ ಜನದಲ್ಲಿ ಮೊಳೆ ಹುಳಿ ಸಾರು ಅಂದರೆ ತುಂಬ ಫೇಮಸ್ಸು, ತುಂಬ ಚೆನ್ನಾಗಿ ಮಾಡ್ತಾರೆ. ಅದೇ ಥರ ಮಾಡಿದ್ದೀವಿ, ಎಲ್ಲ ಇಷ್ಟ ಆಗುತ್ತೆ, ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಇದು.
ಮೊಳೆವಳಿ ಸಾರು ರೆಡಿ ಇದೆ ಹಾಂ, ನೋಡಿ. ಇವಾಗ ಡಿಶ್ ಔಟ್ ಹಾಕೋಬೋಣ. ಈಗ ನಾವು ಮಾಡಿರೋವಂಥ ಮೊಳೆವಳಿ ಸಾರು ಎಸ್, ರೆಡಿ ಆಗಿಬಿಟ್ಟಿದ್ದೀನಿ ಸರ್ ನಾನು. ಹಾಂ, ಮೊಳೆವಳಿ ಸಾರು. ಮೊಳೆವಳಿ ಸಾರು ಹಾಂ, ನೋಡಿ, ಮೊಳಕೆ ಕಾಳು ಹೆಂಗೆ ಕಾಣ್ತಾ ಇದೆ ಎಲ್ಲ ಕಾಣ್ತಾ ಇದೆ. ಸರ್ ಇಲ್ಲಿ ನೋಡಿ. ನೋಡಿ, ಈ ಪ್ರಾಂತಕ್ಕೆ ನಾವು ಬಂದಾಗ ಗೊತ್ತಾಗಿರೋದು ಈ ಮೊಳೆವಳಿ ಸಾರು ಅಂತ ಇದೆ ಅಂತ. ಹೌದಾ? ನನಗೆ ಗೊತ್ತಿದ್ದಿಲ್ಲ ಆ್ಯಕ್ಚುಲಿ. ನಾವು ಉತ್ತರ ಕರ್ನಾಟಕ ಅಲ್ಲ, ಹೊಸಪೇಟೆ. ಸೊ ಇವಾಗ ಆ ಕಡೆ ನಿಮ್ಮ ಕಡೆದು ಏನಾರು ಒಂದು ಡಿಶ್ ಮಾಡಬೇಕು, ಮಾಡೋಣ. ಮದುವೆ ಮನೆದಂತೆ ಇಲ್ಲೇ ನಾವು ಮದುವೆ ಮನೆ ಅನ್ಕೊಂಡ್ಬಿಟ್ಟು ತಿನ್ಬಿಡ್ತೀನಿ ಇವಾಗ. ಬಾಯಿ ತುಂಬ ರೀ. ಫಸ್ಟು ಮೊಳಕೆ ಹೊಡೆದಿರೋದೆಲ್ಲ ಹುಳಿಕಾಳು. ಆಹಾ, ಅದು ಫ್ಲೇವರ್ ಗೊತ್ತಲ್ಲ ನಿಮ್ಗೆ ಹೆಂಗಿರುತ್ತೆ. ಮಸಾಲ, ಮಸಾಲೆ ಮಜಾ. ಹೌದು. ಹಬ್ಬ, ಆಲೂಗಡ್ಡೆ ಮಿಸ್ ಮಾಡಬೇಡಿ, ಇರಲೇಬೇಕದು. ಬದನೆಕಾಯಿ ಸಿಗುತ್ತೆ. ಆಹಾ, ಒಂದೊಂದು ಪ್ರಾಂತದಲ್ಲಿ ಒಂದೊಂದು ಸರ್ ಟೇಸ್ಟು. ಹೌದು, ರುಚಿ. ಎಲ್ಲ ಕಡೆ ಸಿಗಲ್ಲ. ಹೌದು. ನೋಡಿ, ಒಂದೊಂದು ಕ್ಯಾಟ್ರಿಂಗ್ ಒಂದೊಂದು ರುಚಿ. ಆಯಿತಾ? ಇವ್ರದ್ದೇ ಒಂದು ಫ್ಲೇವರ್ ಇರ್ತದೆ, ಅದೇ ಒಂದು ಸಿಗ್ನೇಚರ್ ಫ್ಲೇವರ್, ಅದು ರುಚಿ. ಅದನ್ನು ನೀವು ಪಡಿಬೇಕು ಅಂದರೆ ಟೇಸ್ಟ್ ಮಾಡಬೇಕು. ಟೇಸ್ಟ್ ಮಾಡಬೇಕಂದ್ರೆ ಆರ್ಡ್ರ್ ಕೊಡಬೇಕು. ಹೌದು. ಒಂದು ಸಲ ಬುಕ್ ಮಾಡಬೇಕು. ನೋಡಿ, ಬಾ, ನೀವೇನೋ ಅಂದ್ರಿ ಮಾತಾಡ ಒಬ್ಬರು ಮದುವೆಗೆ ಆರ್ಡರ್ ಕೊಟ್ಟಿದ್ರು, ಅದನ್ನ ಚೇಂಜ್ ಮಾಡಿದ್ರಂತ ಲಾಸ್ಟ್ ಮೂಮೆಂಟಿಗೆ. ಹೌದು ಹೌದು. 5,000 ಜನಕ್ಕೆ. 5,000 ಜನಕ್ಕೆ. ಆಮೇಲೆ ದೊಡ್ಡ ಒಂದು 1,500 2,000 ಇದೆಲ್ಲ ಸುಮಾರು ಮಾಡಿದ್ದೀವಿ. ಸುಮಾರು ಎಲ್ಲ ಮದುವೆ ಹೊಸದೇನಾರ ಮಾಡಿ ಮೊಳೆವಳಿ ಸಾರು ಮಾಡಕ್ಕೆ ಬರುತ್ತಾ ಅಂದಾಗ ಮಾಡಿದ್ದೀವಿ. ಮಾಡೋದು ಸಕ್ಸಸ್ ಮಾಡಿದ್ದೀವಿ. 2 ದಿನ ಇರಬೇಕಾದ್ರೆ 5,000 ಜನಕ್ಕೆ ಇಮಿಡಿಯೇಟ್ ಆಗಿ ಮೊಳಕೆ ಹೊಡೆದಿರೋದಲ್ಲ. ಹೌದು. ಅಂಥದ್ದು ಒಂದು ಸಾರು ಮಾಡಿ ಕೊಟ್ರಂತೆ. 5,000 ಜನನು ಫುಲ್ ಖುಷಿಯು. ಇವತ್ತು ನಾವು ಖುಷಿಯು. ಏನು ಸರ್, ನೀವು ಖುಷಿ ಆದರೆ ಕಾಮೆಂಟ್ ಹಾಕಿ, ಕಾಯ್ತಾ ಇರ್ತೀವಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹುಳಿ ಕಟ್ಟಿಂದ ನೋಡ್ಕೊಳ್ಳೋಣ. ಓಕೆ, ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.